ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲ ಸೂಪರ್ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಿದ್ದೀನಿ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ನಾವು ಚಿಕ್ಕಬಳ್ಳಾಪುರದಲ್ಲಿರುವಂತಹ ನಂದಿ ಹಿಲ್ಸ್ಗೆ ಹೋಗೋಣ ಅಂತ ಹೊರಟಿದ್ದೀವಿ. ಆ್ಯಂಡ್ ನಾವೀಗ ಚಿಕ್ಕಬಳ್ಳಾಪುರದ KSRTC ಬಸ್ ಸ್ಟ್ಯಾಂಡ್ಗೆ ಬಂದಾಗಿದೆ. ಆ್ಯಂಡ್ ಇಲ್ಲಿ 12 ಗಂಟೆಗೆ ಒಂದು ಬಸ್ ಇದೆ ಅಂತ ಹೇಳಿದರು. ಆ ಬಸ್ನ ಈಗ ಕ್ಯಾಚ್ ಮಾಡಿಕೊಂಡು ಆ ಬಸ್ಗೆ ಹತ್ಕೊಂಡು ಚಿಕ್ಕಬಳ್ಳಾಪುರದಿಂದ ನಂದಿ ಹಿಲ್ಸ್ ಕಡೆ ಹೋಗಬೇಕು. ನೋಡ್ಬೋದು, ಈಗ ಫುಲ್ ಚಿಕ್ಕಬಳ್ಳಾಪುರದಲ್ಲಿ ಮಳೆ ಈಗಿನ ಜಸ್ಟ್ ಬಂದು ಎಲ್ಲ ಕಡೆ ಬಸ್ ಸ್ಟ್ಯಾಂಡ್ ಎಲ್ಲ ಫುಲ್ ಥಂಡಿ ಆಗಿಬಿಟ್ಟಿದೆ, ನೋಡ್ತಿದ್ದೀರಲ್ಲ. ಬನ್ನಿ ಹಾಗಾದ್ರೆ ಬಸ್ ಎಲ್ಲಿದೆ, ಎಲ್ಲಿ ನಿಂತಿದೆ ನೋಡೋಣ. ನಂದಿ ಹಿಲ್ಸಿಗೆ ಹೋಗೋ ಬಸ್ ಯಾವುದು ಅಂತ ಯಾರನ್ನಾರು ವಿಚಾರಿಸಿ ಹತ್ಬೇಕು. ಈಗ ಇನ್ನೂ ಬಂದಿಲ್ಲ ಅಂತೆ, ಈಗ ಬರುತ್ತಂತೆ. ಓಕೆ, ನೋಡೋಣ ಇಲ್ಲೆಲ್ಲ ಬರುತ್ತಂತೆ. ನಾವೀಗ ನೆಕ್ಸ್ಟ್ ನಂದಿ ಹಿಲ್ಸಿಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ. ಇದೆ ನಂದಿ ಹಿಲ್ಸ್ ಇಲ್ಲಿ ಕಾಣುತ್ತಲ್ಲ ಅದಕ್ಕೆ. ಬಟ್ ಬಸ್ ಇರೋದು 12 ಗಂಟೆಗಂತೆ. ಇನ್ನೂ ಅರ್ಧ ಗಂಟೆ ಟೈಮ್ ಇದೆ. ಹಂಗಾಗಿ ಚಿಕ್ಕಬಳ್ಳಾಪುರದಲ್ಲಿ ತುಂಬ ಫೇಮಸ್ ಒಂದು ದಿಲ್ ಪಸಂದ್ ಬೇಕ್ರಿ ಇದೆ. ಅದು ಇಲ್ಲೇ ಹತ್ತಿರದಲ್ಲಿದೆ. ಒಂದು 290 ಮೀಟ್ರು ಅಷ್ಟು ಡಿಸ್ಟೆನ್ಸ್ ಆಗುತ್ತೆ. ಅದಕ್ಕೆ ಅಲ್ಲಿಗೆ ಹೋಗಿ ನೋಡೋಣ ಹೆಂಗಿದೆ ಏನೋ ಅಂತ ನೋಡ್ಕೊಂಡು ತಿನ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಓಕೆನಾ? ಅಂದರೆ 4 ನಿಮಿಷ ನಡಿಬೇಕು, ಅಷ್ಟು ದೂರ ಇದೆ. ಓಕೆ ಬನ್ನಿ ಹಂಗಾದರೆ ಹೋಗಿ ನೋಡ್ಕೊ ಬರೋಣ ಅಂತೆ. ಓಕೆ, ನೋಡಬಹುದು ಫ್ರೆಂಡ್ಸ್, ರೋಡಲ್ಲಿ ಹೋಗ್ತಾ ಇದ್ದೀವಿ. ಫುಲ್ಲು ಗಾಡಿಗಳು. ಬಟ್ ಇಷ್ಟು ಟ್ರಾಫಿಕ್ ಚಿಕ್ಕಬಳ್ಳಾಪುರದಲ್ಲಿ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಬೆಳಿಗ್ಗೆ ಬಂದಾಗ ನಾನು ನೋಡಿದವನು. ಈಗ ನೋಡಿದ್ರೆ ಇಷ್ಟಿದೆ. ನಾವು ಬೇಕ್ರಿ ಹತ್ರನೇ ಬಂದಿದ್ದೀವಿ. ನೋಡ್ಬೋದು, ದಿಲ್ ಪಸಂದ್ ಬೇಕ್ರಿ ಅಂತಲೂ ಕರೀತಾರೆ, ವೆಂಕಟೇಶ್ವರ ಬೇಕ್ರಿ ಅಂತಲೂ ಕರೀತಾರೆ. ಎಲ್ಲೇ ಕಾಣ್ತಾ ಇದೆ ನೋಡ್ಬೋದು. ನೋಡಿ 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 ನೋಡಿ, ಇದೇ ಬೇಕ್ರಿ. ಬನ್ನಿ ಹಂಗ ರೋಡ್ ಕ್ರಾಸ್ ಮಾಡ್ಕೊಂಡು ಆ ಕಡೆ ಹೋಗೋಣ. ಲೈಟ್ ಬಿದ್ದಾಗ ಹೆಂಗೆ ಹೋಗ್ತಾರ, ಮಳೆ ಬೇರೆ ಬರ್ತೈತೆ. ನೋಡ್ಬೋದು, ಬಂದ್ವಿ ಬೇಕ್ರಿಗೆ ಬರ್ತಿದ್ದಂಗೆ ಮಳೆನೂ ಬಂತು. ದಿಲ್ ಪಸಂದ್ 3 ಪೀಸ್. ಹಾಂ, ಇಲ್ಲೇ ನೋಡ್ಬೋದು, ಇದೇ ದಿಲ್ ಪಸಂದ್ ಆಯ್ತಾ. ನೋಡಿ ಹೆಂಗಿರುತ್ತೆ ಅಂದರೆ ಈ ಥರ ಇರುತ್ತೆ, ನೋಡಿಲ್ಲ ಅಂದರೆ ಈ ಥರ ಇರುತ್ತೆ ನೋಡಿ. ಆ್ಯಂಡ್ ಇದಕ್ಕೆ 1 ಪೀಸಿಗೆ 20 ರೂಪೀಸ್ ವರ್ತ್ ಆಗುತ್ತೆ. ಹಾಗಿದ್ರೆ ನೋಡೋಣ ಹೆಂಗಿದೆ ಟೇಸ್ಟ್ ಅಂತ. ನೋಡ್ಬೋದು, ಮಳೆ ಫುಲ್ ಬರೋಕ್ಕೆ ಶುರು ಆಯ್ತು ನಾವು ಇಲ್ಲಿ ಬರ್ತಿದ್ದಂಗೆ. ಅಲ್ಲಿ ನೋಡ್ತಿದ್ದೀರಲ್ಲ, ಅದೇ ವೆಂಕಟೇಶ್ವರ ಬೇಕ್ರಿ. ಆ್ಯಂಡ್ ಇನ್ನೊಂದೇನೆಂದರೆ ಆ ಬೇಕ್ರಿಗೆ ಹೆಚ್ಚು ಕಮ್ಮಿ 60 ವರ್ಷ ಇದಿದೆ ಅಂತೆ, ಇತಿಹಾಸ ಇದೆ. ಇಲ್ಲಿವರೆಗೂ ಟೇಸ್ಟ್ ಏನೂ ಚೇಂಜ್ ಆಗಿಲ್ಲ ಅಂತ ಹೇಳ್ತಾರೆ. ಚೆನ್ನಾಗಿತ್ತು. ಆ್ಯಂಡ್ ಅದೇ ಹೇಳಿದ್ನಲ್ಲ, 1 ಪೀಸಿಗೆ 20 ರೂಪೀಸ್ ಲೆಕ್ಕದಲ್ಲಿ ಸಿಗುತ್ತೆ. 1 ಪೀಸ್ ಅಂದರೆ 2 ಕಟ್ ಕೊಡ್ತಾರೆ. ತೋರಿಸೋದಲ್ಲ ಅಷ್ಟು ದೊಡ್ಡದು. ಚೆನ್ನಾಗಿತ್ತು, ಬರ್ತಿತ್ತು ಅನಿಸ್ತು. ಓಕೆ, ನೋಡಿ ನೀವು ಒಂದ್ಸಲ ಬಂದಾಗ ಆದರೆ ಟ್ರೈ ಮಾಡಿ. ಇಲ್ಲಿ ನೋಡ್ಬೋದು, ಅಲ್ಲಿಂದ ಮುಂದೆ ಬಂದರೆ ಇಲ್ಲೊಂದು ಗಾರ್ಡನ್ ಕಾಣುತ್ತೆ, ನೋಡ್ಬೋದು. ಚೆನ್ನಾಗಿದೆ ಗಾರ್ಡನ್ನು. ಬಟ್ ಯಾವ ಕಡೆಯಿಂದ ಎಂಟ್ರಿ ಇದೆ ಅಂತ ಗೊತ್ತಿಲ್ಲ. ನೋಡಿ ಟ್ರೈ ಮಾಡಿ ಆದರೆ ಹೋಗೋಕ್ಕೆ. ನಮಗೀಗ 12 ಗಂಟೆಗೆ ಬಸ್ ಇರೋದ್ರಿಂದ ನಾವು ಗಾರ್ಡನ್ ಕಡೆ ಹೋಗ್ತಿಲ್ಲ. ನೋಡಿ, ಅತಿ ವೇಗ ತಿಥಿ ವೇಗ. ಓಕೆ ಗಾಯ್ಸ್, KSRTC ಬಸ್ ಸ್ಟ್ಯಾಂಡಿಗೆ ವಾಪಸ್ ಬಂದ್ವಿ ಬೇಕ್ರಿಗೆ ಹೋಗಿ. ಆ್ಯಂಡ್ ಈಗ ನಂದಿ ಹಿಲ್ಸಿಗೆ ಬಸ್ ಬರುತ್ತಂತೆ. ನೋಡೋಣ ನಂದಿ ಹಿಲ್ಸಿಗೆ ಹೋಗಿ ಅಲ್ಲಿ ಹೆಂಗಿದೆ ಅಂತ ನೋಡೋಣ. 2 ಬಸ್ ಬಂದ್ವಲ್ಲ, ಯಾವ್ದೀಗ? ಓಕೆ, ಬಸ್ ಬಂತು ಗಾಯ್ಸ್. ಬನ್ನಿ ನೋಡೋಣ ಇದೇ ಬಸ್ ಹೋಗುತ್ತಾ ಅಂತ. ಇದು ಹೋಗೋದಾರೆ ಇದಕ್ಕೆ ಹೋಗೋದು, ನಂದಿ ಹಿಲ್ಸ್ ಹೋಗೋದು. ಚಿಕ್ಕಬಳ್ಳಾಪುರ ಬಿಟ್ಟಿದ್ದೀವಿ. ಹೆಚ್ಚು ಕಮ್ಮಿ ಇನ್ನು 1 ಗಂಟೆ ಬೇಕು ನಂದಿ ಹಿಲ್ಸಿಗೆ ಹೋಗೋಕ್ಕೆ. 84 ರೂಪಾಯಿ ಆಗಿದೆ 3 ಜನಕ್ಕೆ, ಅಂದರೆ 28 ರೂಪಾಯಿ ಒಬ್ಬರಿಗೆ. 84 ರೂಪಾಯಿ ಆಯಿತು ಗೌರ್ಮೆಂಟ್ ಬಸ್ಸು. ಆ್ಯಂಡ್ ನಂದಿ ಹಿಲ್ಸೇ ಲಾಸ್ಟ್ ಸ್ಟಾಪ್ ಅಂತೆ. ನಂದಿ ಹಿಲ್ಸಿಗೆ ಬಂದ್ವಿ. ಆ್ಯಂಡ್ ಇಲ್ಲಿದೆ ಅಲ್ಲ ನಮ್ಮ ಬಸ್ಸು, ನೋಡಿ ಇಲ್ಲಿ ಈಗ ಬಂದಿರೋದು ಇದೇ ಬಸ್ಸಿಗೆ. ಆ್ಯಂಡ್ ಇನ್ನೊಂದೇನಂದರೆ ವಾಪಸ್ ಹೋಗೋಕ್ಕೆ 5 ಗಂಟೆಗೆ ಬಸ್ ಅಂತೆ ಈ ಬಸ್ ಬಿಟ್ಟರೆ. ಆ್ಯಂಡ್ ಪ್ರವೇಶಕ್ಕೂ ಟಿಕೆಟ್ ತಗೋಬೇಕು, ಪಾರ್ಕಿಂಗಿಗೂ ಟಿಕೆಟ್ ತಗೋಬೇಕು. ಬನ್ನಿ
ಟಿಕೆಟ್ ತಗೊಂಡು ಹೋಗೋಣ. ಟಿಕೆಟಿನ ಅಮೌಂಟ್ ಹಾಕಿದ್ದಾರೆ. ಅಡಲ್ಟಿಗೆ 20 ರೂಪಾಯಿ, ಮಕ್ಕಳಿಗೆ 10 ರೂಪಾಯಿ. ಆಮೇಲೆ ಪಾರ್ಕಿಂಗಿಗೂ ಬೇರೆ ಬೇರೆ ವೆಹಿಕಲ್ಗಳಿಗೆ ಬೇರೆ ಬೇರೆ ಪ್ರೈಸ್ ಇದೆ. ಬೆಳಿಗ್ಗೆ 5:30 ಸಂಜೆ 6 ಗಂಟೆ ತನಕ ಓಪನ್ ಇರುತ್ತಂತೆ. ಓಕೆ ಗೈಸ್, ನಂದಿ ಹಿಲ್ಸ್ಗೆ ಎಂಟ್ರಿ ಆಗ್ತಿದ್ದೀವಿ. ತಗೊಂಡಿದ್ದೀವಿ ಟಿಕೆಟ್. ತೋರಿಸ್ಬೇಕಾ? ಓಕೆ ಗೈಸ್, ಆ್ಯಂಡ್ ಈ ಕಡೆ ನೋಡಿದ್ರೆ ಪಾರ್ಕಿಂಗ್ ಕಾಣುತ್ತೆ ನೋಡಿ, ವೆಹಿಕಲ್ ಪಾರ್ಕಿಂಗ್. ಬೇರೆ ಟಿಕೆಟ್ ಕೊಡ್ಬೇಕಾ? ಪೂರ ಬಿಸಾಕ್ತ. ಮೇನ್ ಎಂಟ್ರೆನ್ಸ್ ಅಲ್ಲಿ ಮುಖ್ಯ ದ್ವಾರದಲ್ಲೇ ನೋಡ್ಬೋದು 2 ಪಿರಂಗಿಗಳು ಇಟ್ಟಿದ್ದಾರೆ. ಆ ಕಡೆ ಒಂದು, ಈ ಕಡೆ ಒಂದು. ಕರೆಕ್ಟ್ ಆಗಿ ನಮ್ಮನ್ನು ವೆಲ್ಕಮ್ ಮಾಡ್ಕೊಳ್ತೇವೆ. ಎಷ್ಟು ದೊಡ್ಡದೆ ನೋಡಿ ಬಾಗಿಲಿನ ತಾಳ. ಇಲ್ಲಿ ಮೇಲೆ ಹೋದ್ರೆ ಸೀನರಿ ಕೂಡ ನೋಡ್ಬೋದು. ಈ ಕಡೆ ದಾರಿಲಿ ಹೋದ್ರೆ ಗಾಡಿಲಿ ಹೋಗೋದು, ಅಲ್ಲಿಂದ ನಾವು ವೆಹಿಕಲ್ ನಡ್ಕೊ ಹೋಗೋದು. ಇಲ್ಲಿ ಹೋದ್ರೆ ದುಡ್ಡು ಕೊಡ್ಬೇಕು. ಈಗ ಸಪ್ರೇಟ್ ಟಿಕೆಟ್ ತಗೋಬೇಕಣ್ಣ. 25 ರೂಪಾಯಿ ಒಬ್ರಿಗೆ. ನೋಡ್ಬೋದು ಇಲ್ಲೊಂದು ಕಲ್ಯಾಣಿ ಟೈಪ್ ಇದೆ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಇಲ್ಲೊಂದು ಕಲ್ಯಾಣಿ ಇದೆ, ಕಾಣ್ತಾ ಇದೆಯಾ? ಅಷ್ಟು ದೊಡ್ಡ ಇದೆಲ್ಲ. ಇದ್ರ ಅಳತೆ ಹೆಚ್ಚು ಕಮ್ಮಿ 10x10 ಅಂದ್ರೆ 10 ಮೀಟರ್. ಅಂಡ್ ಈ ಕಡೆನೂ 10 ಮೀಟರ್, ಉದ್ದನೂ 10 ಮೀಟರು, ಅಗಲನೂ 10 ಮೀಟರು, ಚೌಕಾಕಾರದಲ್ಲಿ ಇದೆ ನೋಡ್ಬೋದು. ಅಂಡ್ ಆ ಕಡೆಯಿಂದ ನೋಡೋದಾದ್ರೆ ಅಲ್ಲಿ ದೊಡ್ಡ ಮೆಟ್ಲಿಂದ ಹೋಗ್ತಾ 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 ಲಾಸ್ಟ್ ಎಂಡ್ ಆಗ್ತಾ ಸಣ್ಣ ಮೆಟ್ಲವರೆಗೆ ಹೋಗುತ್ತಂತೆ. ಅಂಡ್ ನೋಡ್ಬೋದು ಒಳಗಡೆ ಎಲ್ಲ ಸಣ್ಣ ಸಣ್ಣ ಮೀನುಗಳೆಲ್ಲ ಇದಾವೆ, ಕಲರ್ ಮೀನುಗಳಿದಾವೆ, ಈಜಾಡ್ತಿದಾವೆ. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಇಲ್ಲಿ ಹಿಂದ್ಗಡೆ ಕಾಣ್ತಿದೆಯಲ್ಲ ಈ ಪುಷ್ಕರಣಿ ಅಥವಾ ಇದೊಂದು ಕಲ್ಯಾಣಿ ಟೈಪು. ಇದು ಚೋಳರ ಕಾಲದಲ್ಲಿ ನಿರ್ಮಿಸಿರೋದು. ಅಂಡ್ ಇದು ಫುಲ್ ಕಲ್ಲಿಂದ ಕಟ್ಟಿರೋದು ಅಂತ ಇದೆ. ಹಾಗೆ ಇದನ್ನ ಅಮೃತ ಸರೋವರ ಅಂತ ಕರಿತಿದ್ರು. ಹಾಗೆ ಇದರಲ್ಲಿ ಒಟ್ಟು 32 ಮೆಟ್ಲು ಇದಾವಂತೆ. ಅಂಡ್ ಆ ಮೆಟ್ಲುಗಳು ಅದೇ ಹೇಳಿದ್ನಲ್ಲ, ಸ್ಟಾರ್ಟಿಂಗ್ ಇಂದ ದೊಡ್ಡ ಮೆಟ್ಲಿಂದ ಶುರುವಾಗಿ ಸಣ್ಣ ಮೆಟ್ಲವರೆಗೆ ಎಂಡ್ ಆಗುತ್ತಂತೆ. ನೋಡ್ಬೋದು ಹಿಂಗಿದೆ ಪುಷ್ಕರಣಿ. ಗೈಸ್, ಹಿಂಗೆ ನೇರ ಹೋದ್ರೆ ಇಲ್ಲಿ ಹೋದ್ರೆ ನರ್ಸರಿ ಇದೆ. ಫುಲ್ ಕೆಳಗೆ ಹೋಗ್ಬೇಕು, ನರ್ಸರಿ ಇದೆ ಅಂತೆ. ಇಲ್ಲಿ ಕೆಳಗಡೆ ಹೋದ್ರೆ ಇನ್ನೊಂದು ಎಲ್ಲಿಗೋ ಹೋಗುತ್ತೆ. ಅಂದ್ರೆ ಒಂದೊಂದು ಕಡೆ ಹೋದಂಗೂ ಒಂದೊಂದು ಕಡೆಗೆ ಎಲ್ಲೆಲ್ಲೋ ಬೇರೆ 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 ಕಡೆ ಹೋಗ್ತಾ ಇದೆ ಮೆಟ್ಲುಗಳು. ಸ್ಟಾರ್ಟ್ ಎಲ್ಲಿ ಎಂಡ್ ಎಲ್ಲಿ ಗೊತ್ತಾಗಲ್ಲ. ಇದೇನಿದು ವಾಚ್ ಟವರ್ ಇದೆ ಅಂತ. ಹೋಗೋಣ ವಾಚ್ ಟವರ್ ಅಂತ. ಇಲ್ಲೂ ನೋಡ್ಬೋದು ವ್ಯೂ ಪಾಯಿಂಟ್ ಇದೆ, ನೋಡೋಣ ಬನ್ನಿ. ಓಕೆ ಗೈಸ್, ಇಲ್ಲಿ ನೋಡ್ಬೋದು ಇಲ್ಲಿ ಹೆಂಗಿದೆ ಅಂತ ವ್ಯೂ ನೋಡಿ. ಈ ಕಡೆಯಿಂದ ಅಲ್ಲಿ ನೋಡೋದು ಗುಡ್ಡ ಒಂದಿದೆ, ಅದೊಂದು ಗುಡ್ಡನ ಬೆಟ್ಟನ ಏನೋ ಇದೆ. ಆಮೇಲೆ ಇಲ್ಲಿ ನೋಡಿದ್ರೆ ಇಲ್ಲಿ ಫುಲ್ ವ್ಯೂ ಪಾಯಿಂಟ್ ಇದೆ. ಆ ಕಡೆಯಿಂದ ನೋಡೋಣ, ಅಲ್ಲಿ ಸಣ್ಣ 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 ಮನೆಗಳು ಕಾಣ್ತವೆ. ಅಂದ್ರೆ ದೊಡ್ಡ ಮನೆಗಳೇ, ಇಲ್ಲಿಂದ ಸಣ್ಣ 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 ಸಣ್ಣದಾಗಿ ಕಾಣ್ತಾ ಇದಾವೆ. ನೋಡ್ಬೋದು ಇಲ್ಲಿ ನೋಡಿ, ಅಲ್ಲಿ ಸಣ್ಣ 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 ಸಣ್ಣದಾಗಿ ಮನೆಗಳಿದಾವೆ. ಎಷ್ಟು ದೂರದಲ್ಲಿದ್ದಾವೆ ಕಾಣ್ತಾವಲ್ಲ. ಓಕೆ, ನೋಡ್ಬೋದು ಸಣ್ಣ ಮನೆಗಳಿದಾವೆ ಇಲ್ಲೆಲ್ಲ. ಕರೆಕ್ಟಾಗಿ ನೋಡಿದ್ರೆ ಹೆಂಗ್ ಕಾಣುತ್ತೆ ನೋಡಿ ಆ ಕಡೆಯಿಂದ. ಬನ್ನಿ, ಇನ್ನೊಂದು ವ್ಯೂ ಪಾಯಿಂಟ್ ಇದೆಯಾ ನೋಡೋಣ ಅಂತ. ಇಲ್ಲಿ ಮರ ಅಡ್ಡ ಇನ್ನೊಂದು ವ್ಯೂ ಪಾಯಿಂಟ್ ಇದ್ದು ಅಲ್ಲೆಲ್ಲ ಚೆನ್ನಾಗಿ ಕಾಣುತ್ತಾ ನೋಡೋಣ. ಇಲ್ಲಿ ನೋಡ್ಬೋದು ಅಲ್ಲಿಂದ ಸಿಟಿ ಕಾಣುತ್ತೆ ನೋಡಿ. ಇಲ್ಲಿ ಮೆಟ್ಲು ಎತ್ಕೊಂಡು ಮೇಲೆ ಹೋಗಿ ಮೇಲೆಲ್ಲಾರು ವ್ಯೂ ಪಾಯಿಂಟ್ ಇದೆಯಾ ನೋಡಿ, ಅಲ್ಲಿಂದ ಚೆನ್ನಾಗಿ ಕಾಣ್ಬಹುದು ಅನ್ಸುತ್ತೆ. ನೋಡೋಣ ಬನ್ನಿ ಗೈಸ್. ಇಲ್ಲಿದೆ ನೋಡಿ ವಾಚ್ ಟವರ್, ಇಲ್ಲಿಂದ ನೋಡ್ಬೋದು. ಆದ್ರೆ ಇಲ್ಲಿ ಯಾವೋ ಬೇಸಿಗಳು ಬಂದ್ಕೊಂಡು ತುಂಬಾ ಕೆತ್ತನೆಗಳು ಮಾಡಿದ್ದಾರೆ. ಓಕೆ ಫ್ರೆಂಡ್ಸ್, ನೋಡ್ಬೋದು ಏನ್ ಸಖತ್ತಾಗಿ ಕಾಣ್ತಿದೆ ನೋಡಿ. ಅಲ್ಲಿ ಕೆರೆ ಇದೆ, ಇಲ್ಲಿ ಇಡೀ ಸಿಟಿ ಹೆಂಗ್ ಕಾಣ್ತಿದೆ ಅಲ್ಲ, ಫುಲ್ ಸಿಟಿ ಕಾಣ್ತಿದೆ ಅಲ್ಲಿಂದ ವಾಚ್ ಟವರ್ ಇಂದ. ಇಲ್ಲಿಂದ ನೋಡ್ಬೋದು ಹೆಂಗ್ ಕಾಣ್ತಿದೆ ಅಲ್ಲ, ಸಕ್ಕತ್ತಾಗಿದೆ ಮಾತ್ರ. ಬನ್ನಿ ನೆಕ್ಸ್ಟ್ ಅಲ್ಲಿ ಏನಿದೆ ನೋಡೋಣ. ಮೂಕ ವಿಸ್ಮಿತ, ವಾವ್, ಪಾತಾಳ, ಸೈಕಲ. ಆದ್ರೆ ಏನ್ ಮಾಡೋದು, ಇಂಥ ಜಾಗಕ್ಕೆ ಬರ್ತಾರೆ, ನೋಡ್ಕೊಂಡು ಹೋಗೋದು ಬಿಟ್ಕೊಂಡು ಕಸ ತಂದು ಹಾಕಿ ಹೋಗ್ತಾರೆ. ಅಂತ ಕರ್ಮಕ್ಕೆ ನೋಡಿ ಇಲ್ಲಿ ಈ ತರ ಎಲ್ಲ ಬರ್ದಿಟ್ಟು ಹೋಗಿ ಸಾಯೋದು. ಇಂಥ ಕರ್ಮ ಮಾಡಕ್ಕಿಂತ ಇಲ್ಲಿ ಬರ್ದಿಟ್ಟಿದ್ರೇನೆ ಒಳ್ಳೇದು ಅಂತವ್ರು. ಒಂದು ಭಾರಿ ಡೀಪಾಗಿ ಕೆತ್ತನೆ ಮಾಡಿದ್ದಾರೆ. ಎಷ್ಟು ದೊಡ್ಡ ಕೆತ್ತಿದ್ದಾರೆ ನೋಡಿ. ಹಿಂಗಿದ್ದಾವೆ ಮಾಡೋದು. ಬಂದ್ಕೊಂಡು ಆ ಜಾಗದ ಬಗ್ಗೆ ತಿಳ್ಕೋಬೇಕು. ಅದು ಇದು ಏನಿಲ್ಲ, ಬಂದು ಕೆತ್ತದೆಲ್ಲ ಕೆಲವರು. ಬನ್ನಿ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣಂತೆ. ಇಲ್ಲಿದಲ್ಲ, ಇದು ನರ್ಸರಿ. ಈ ನರ್ಸರಿ ಒಳಗಡೆ ಪ್ರವೇಶ ಇಲ್ಲ ಆಯ್ತಾ. ಈ ಕಡೆನೂ ನರ್ಸರಿನೇ, ಬಟ್ ಈ ನರ್ಸರಿಗಳ ಮಧ್ಯೆ ಒಂದು
ದಾರಿ ಹೋಗಿದೆ. ಈ ದಾರಿ ಎಂಡ್ ಎಲ್ಲಿಗಿದೆ ನೋಡೋಣ, ಹೋಗಿ ಅಲ್ಲಿ ಏನಾರು ಚೆನ್ನಾಗಿದೆಯಾ ನೋಡೋಣ. ಓಕೆ ಗಾಯ್ಸ್, ಇಲ್ಲೆಲ್ಲ ಕುತ್ಕೊಳಕ್ ಜಾಗ ನೋಡಿ, ಆದ್ರೆ ಈಗ ಕೂರಕ್ಕಾಗಲ್ಲ. ಮೋಸ್ಟ್ಲಿ ಇದು ಕುತ್ಕೊಳಕ್ ಅಲ್ಲ ಅನ್ಸುತ್ತೆ. ಇದು ನೀರಿನ ಕೊಳ. ಹಾ, ಕಾರಂಜಿ ಕಾರಂಜಿ ಭೂಮಿ ಸೇರಿ ಕಾರಂಜಿ. ಬಟ್ ಕಾರಂಜಿಗೆ ಯಾವ ಚಿಂಪಾಂಜಿಗಳೆಲ್ಲ ಬಂದು ಕಸ ಬಿಸಾಕ ಹೋಗಿದ್ದಾವೆ ನೋಡಿ. ಇಲ್ಲಿ ಇಲ್ಲಿಂದ ಹಿಂಗೆ ಮುಂದೆ ಹೋದ್ರೆ ಇಲ್ಲಿ ಇನ್ನೊಂದೇನೋ ಎಲೆ ಮೇಲೆ ನೀರು ಬಿದ್ದು ಹೆಂಗ್ ಕಾಣ್ತದಲ್ಲ, ಅಲ್ಲ ಕಡ್ಡಿ ತರ ಕಾಣ್ತಿದೆ. ಓಕೆ ಗಾಯ್ಸ್, ಮರ ಬಿದ್ದಿದೆ. ನಾವು ಅದೇ ಜಾಗಕ್ಕೆ ಬಂದ್ವಿ, ಕುಟೀರ. ಅಂಡ್ ಇದು ಹೋದ ಜಾಗಕ್ಕೆ ಮತ್ತೆ ಬಂದ್ ಸೇರ್ತಾ ಇದೀವಿ ನಾವು. ಅಲ್ಲಿಂದ ಬಂದು ಇಲ್ಲಿಗೆ ಹೋದ್ವಿ. ಹಾ, ಅವಾಗ ನಾವ್ ಅಲ್ಲೇ ನಿಂತ್ಕೊಂಡು ವ್ಯೂ ನೋಡಿದ್ದು. ಮತ್ತೆ ಇದು ಇನ್ನೊಂದ್ ದಾರಿಲಿ ಮತ್ತೆ ಅಲ್ಲಿಗೆ ಬಂದ್ವಿ. ನೋಡೋಣ ಇದನ್ನ ಎಲ್ಲಿಗೆ ಹೋಗಿ ತಲುಪ್ತೀವಿ ಅಂತ. ಅಂಡ್ ಇನ್ನೊಂದೇನಂದ್ರೆ 5 ಗಂಟೆ ತನಕ ಬಸ್ ಇಲ್ಲ, ಹಂಗಾಗಿ 5 ಗಂಟೆ ತನಕ ಇಲ್ಲೇ ಸುತ್ತಬೇಕು. ಸುತ್ತಿ ಸಾಯಿ ಇಲ್ಲೇ. ಇದು ಯಾವ್ದೋ ಡೆಡ್ ಎಂಡಿಗೆ ಬಂದ್ವಿ ತಾನೆ. ಇಲ್ಲ ಇಲ್ಲ, ಅದು ಕಾಡ್ ದಾರಿ. ಹಿಂಗ್ ಹೋಗೋಣ ಅಲ್ಲಿ ದಾರಿ ಇಲ್ಲ, ಅಲ್ಲಿ ವಾಪಸ್ ಹೋಗ್ಬೇಕು. ಮತ್ತೆ ಇಲ್ಲೆಲ್ಲಿಗೆ ಒಂದ್ ದಾರಿ ಹೋಗಿದೆ, ಆದಷ್ಟು ದೂರ ಹೋಗಿ ಮತ್ತೆ ಹಿಂತಿರುಗುವುದು. ಎಲ್ಲರೂ ಹೋಗೋಣ, ಒಟ್ಟಿಗೆ ತಲುಪೋಣ. ನಂದಿ ಹಿಲ್ಸ್ಗೆ. ನಿಮ್ಗೇನಾದ್ರೂ ಕಾಣ್ತಾ? ಓ, ಇಲ್ಲಿ ಕವಲು ದಾರಿಗಳು ತುಂಬಾ ತುಂಬಿಕೊಂಡಿದ್ದಾವೆ. ಯಾವ್ದಕ್ ಹೋಗೋದು? ಇಲ್ಲಿ 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 ಇಲ್ಲೆಲ್ಲ ದಾರಿ ಇದೆ, ಬಟ್ ಅಲ್ಲಿ ವಾಯ್ಸ್ ಕೇಳ್ತಿರೋದ್ರಿಂದ ಅಲ್ಲಿಗೆ ಹೋಗೋಣ. ನೋಡೋಣ ಬನ್ನಿ. ಯಾಕೆ ಊಟ ಮಾಡ್ತೀವಿ? ಊಟ ಮಾಡ್ಲಿಲ್ಲ ನಾವು. ಓಕೆ ಗೈಸ್, ಎಲ್ಲಿಗೋ ಬಂದ್ವಿ. ಇಲ್ಲಿ ಜನವಸತಿ ಕಾಣ್ತಾ ಇದೆ. ಓ ಸಾರಿ, ಇಲ್ಲಿ ಬೇರೆ ವಸತಿ. ಓಕೆ ಗೈಸ್, ಈ ಕಡೆ ದಾರಿಲಿ ಹೋಗೋಣ. ಆ ಕಡೆ ದಾರಿ ನಮಗೆ ಸರಿ ಅನ್ಸಿಲ್ಲ, ಹಾಗಾಗಿ ಈ ಕಡೆ ದಾರಿಲಿ ಹೋಗ್ತಿದೀವಿ. ಓಕೆ, ಇಲ್ಲಾರು ಪರವಾಗಿಲ್ಲ, ಫ್ಯಾಮಿಲಿ ಹೋಗ್ತಾ ಇದ್ದಾರೆ. ಇಲ್ಲಿಂದ ಹೋಗ್ಬೋದು ನಾವು, ನಮ್ಗೆ ಸೇಫ್. ಇದು ವಾಚ್ ಟವರಾ? BSNL ಟವರ್, ಯಾವ್ದೋ ಒಂದು ಟವರ್. ಈಗ ಯಾವುದೋ ಒಂದು ಪ್ರದೇಶಕ್ಕೆ ನಾವು ದೌಡಾಯಿಸಿದ್ದೆ. ಇಲ್ಲಿ ಯಾವುದೋ ಹಳೆ ಕಾಲದ ಪುರಾತನ ಆಫೀಸ್ ಇದೆ. ಓಕೆ, ಅಂದ್ರೆ ಯಾವುದೋ ಟೆಲಿಫೋನ್ ಆಫೀಸ್ ಇದು, ಅಥವಾ BSNL ಆಫೀಸೇ ಇರಬಹುದು. ತುಂಬಾ ಹಳೆ ಕಾಲದಿದೆ, ಬಟ್ ಇತ್ತಿತ್ತಲಾಗಿಂದಲ್ಲ, ಇದು ತುಂಬಾ ಹಳೇದು. ಓಕೆ ಗಾಯ್ಸ್, ಇಲ್ಲಿ ನೋಡಿದ್ರೆ ಒಂದು ವ್ಯೂ ಪಾಯಿಂಟ್ ಇದೆ, ನೋಡಬಹುದು. ಓ, ಇಲ್ಲಿ ನೋಡಿ ಮೇಲತ್ತಣ. ಓಕೆ ಗಾಯ್ಸ್, ವ್ಯೂ ಪಾಯಿಂಟ್ಗೆ ಬಂದ್ವಿ. ಗಾಳಿ ನಾಯಿನರ್ಕ ಬೀಸ್ತಾ ಇದೆ, ಬಟ್ ವಾಯ್ಸ್ ಹೆಂಗ್ ಬರ್ತಿದೆ ಗೊತ್ತಿಲ್ಲ. ನೋಡಿ, ಸ್ವಲ್ಪ ಹೊತ್ತು ತಂಗಿ ವಿಶ್ರಾಂತಿ ತೆಗೆದುಕೊಂಡು ಹೋಗುವ. A few moments later. ನಾವು ಇಲ್ಲಿಂದ ಶುರು ಮಾಡಿ, ಇಲ್ಲಿ ನೋಡಿ, ಇದಕ್ಕೂ ವಾಹನ ನಿಲ್ಗಡೆ ಅಲ್ಲಿ ಕೆಳಗಡೆ ಅಲ್ಲಿ ಬಿಡಿ, ಇದರಿಂದ ಶುರು ಮಾಡ್ಕೊಂಡು ಇಲ್ಲಿ ಬಂದ್ವಿ. ಟಿಪ್ಪು ಡ್ರಾಪ್ ನೋಡಿದ್ವಿ. ಆಂಜನೇಯ ದೇವಸ್ಥಾನ ನಾವು ಹತ್ರ ಹೋಗಿಲ್ಲ, ಬಟ್ ದೂರದಿಂದನೇ ನೋಡಿದ್ವಿ. ಇದು ಈಗ ಜಸ್ಟ್ ಹೋಗಿ ಅಲ್ಲಿ ಕೂತೆದ್ದು ಬಂದ್ವಿ. ಆಮೇಲೆ ಇದಕ್ಕೂ ಹೋದ್ವಿ, ಗಾರ್ಡನ್ ಏರಿಯಾ ಅಲ್ಲಿ ಬರ್ತಾ ಕಾಣ್ತಲ್ಲ, ಆ ಕಡೆ ಗಿಡ ಮಧ್ಯ ರಸ್ತೆ, ಅಲ್ಲೂ ಹೋದ್ವಿ. ಆಮೇಲೆ ಮತ್ತಲ್ಲಿ ಯಾವಕ್ಕೂ ಹೋಗಿಲ್ಲ. ಇದು ನರ್ಸರಿ, ಇಲ್ಲೂ ಹೋಗಿದ್ದೀವಿ. ಇದಕ್ಕೂ ವಾಚ್ ಟವರಿಗೂ ಹೋಗಿದೀವಿ, ಇದಕ್ಕೂ ಹೋಗಿದೀವಿ ವ್ಯೂ ಪಾಯಿಂಟಿಗೆ. ಆಮೇಲೆ ಇದಕ್ಕೂ ಹೋದ್ವಿ. ಇದು ಫಸ್ಟ್ ಕಂಡಿದೆ ನಮ್ಗೆ, ಇದು ಪುಷ್ಕರಣಿನೇ. ಇದು ನೆಹರು ನಿಲಯ, ಇದಕ್ಕೂ ಹೋಗಿಲ್ಲ. ಗಾಂಧಿ ನಿಲಯಕ್ಕೂ ಹೋಗಿಲ್ಲ. ಇದಕ್ಕೆ ಪಲಾರ್ ನದಿಗೂ ಹೋಗಿಲ್ಲ. ಈ ಕಡೆ ಈಗ ಹೋದ್ರೆ ಗಾಂಧಿ ನಿಲಯ, ನೆಹರು ನಿಲಯಕ್ಕೆ ಹೋಗುತ್ತೆ. ಓಕೆ, ಇಲ್ಲೇನೋ ಇದಾವನು, ಅಲ್ಲಿರೋದು ಗಾಂಧಿ ನಿಲಯ. ಇಲ್ಲಿಗೆ ಬೆಂಗಳೂರಿಗೆ ಬಂದಾಗ ಗಾಂಧೀಜಿಯವರು ಅಲ್ಲಿ 45 ದಿನ ಉಳ್ಕೊಂಡಿದ್ರಂತೆ. ಗಾಂಧೀಜಿಯವರಿಗೆ ಅಸ್ತಮ ಮತ್ತೆ ರಕ್ತ ಒತ್ತಡ ಇತ್ತಂತೆ, BP ಇತ್ತಂತೆ, ಅಸ್ತಮ ಇತ್ತಂತೆ. ಹಂಗಾಗಿ 45 ದಿನ ಇಲ್ಲಿದ್ರಂತೆ. ನಂದಿ ಅಂತ ಒಂದು ಊರುಂಟು, ಆ ಊರ ಹತ್ರದಿಂದ ಇಲ್ಲಿವರೆಗೆ ನಡ್ಕ ಬಂದು ಇಲ್ಲಿ ಉಳ್ಕೊಂಡಿದ್ರಂತೆ. ಓಕೆ, ಇಲ್ಲಿ ನೋಡೋದಾದ್ರೆ ಇಲ್ಲೊಂದು ಹೋಟೆಲ್ ಇದೆ ನೋಡಿ. ಆಮೇಲೆ ಇಲ್ಲಿ ನೋಡೋದಾದ್ರೆ ಗಾರ್ಡನ್ ಏರಿಯಾ ಮೇಲ್ಗಡೆ ಹೋಗೋದು. ಓಕೆ, ಇಲ್ಲಿ ಇನ್ನೊಂದು ರಸ್ತೆ ಹೋಗಿದೆ. ಅಂಡ್ ನಾವೀಗ ಆ ರಸ್ತೆ ಎಂಡ್ವರೆಗೆ ಬಂದಿದ್ದೀವಿ. ಇಲ್ಲಿ ಇನ್ನೊಂದೇನೋ ಕಟ್ಟಡ ಕಾಣ್ತಾ ಇದೆ, ನೋಡ್ಬೋದು. ನೋಡೋಣ ಇದೇನು ಕಟ್ಟಡ ಅಂತ ಗೊತ್ತಿಲ್ಲ. ನೋಡುತ್ತಿದ್ದೀರಾ, ಬಾತುಗೋಳಿ ಇದೆ ಇಲ್ಲೊಂದು ದೊಡ್ಡದು.
ಹೋಗ್ಬೋದೋ ಹೋಗಂಗಿಲ್ವೋ ಗೊತ್ತಿಲ್ಲ, ಆದ್ರೂ ಹೋಗಿದ್ದೀವಿ. ಓ, ಹಳೆಯ ಕಾಲದ ಬಂಗ್ಲೆ ಅದು ನೋಡಿ. ಬಾತುಕೋಳಿ ಇದೆ, ಅಲ್ಲೊಂದು ನವಿಲಿದೆ, ಕಟಿಂಗ್ಸು, ಅಲ್ಲಿ ಯಾರೋ ನಿಂತಿದ್ದಾರೆ. ಇದು ಯಾವುದೋ ಹಳೆ ಕಾಲದ ಬಂಗ್ಲೆ. ಇಲ್ಲಿ ನೆಹರು ಅವ್ರು ನಿಂತಿದ್ದಾರೆ ನೋಡಿ, ಸ್ಟ್ಯಾಚ್ಯೂನ ಇಲ್ಲಿ ನಿಲ್ಸಿದ್ದಾರೆ. ಇದು ಮೈಸೂರು ರಾಜ್ಯದ ಅಂದ್ರೆ ಮೈಸೂರಿನ ಒಬ್ರು ಕಮಿಷನರ್ ಇದ್ರಂತೆ, ಅವ್ರದ್ದು ಬೇಸಿಗೆ ಅರಮನೆ ಆಗಿತ್ತಂತೆ. ಆ ಕಾಲಾನುಕ್ರಮೇಣ ಇದಕ್ಕೆ ನೆಹರು ನಿಲಯ ಅಂತ ಹೆಸರು ಕೊಟ್ಟಿದ್ದಾರೆ. ಓಕೆನಾ. ಇನ್ನೊಂದೇನಂದ್ರೆ ಇಲ್ಲಿ 4-5 ರಸ್ತೆಗಳು ಆ ಕಡೆ ಈ ಕಡೆ ಎಲ್ಲ ತುಂಬಾ ರಸ್ತೆಗಳು ಕಾಣಕ್ ಸಿಗ್ತವೆ. ಹಂಗಾಗಿ ನಮ್ಗೆ ಯಾವ ರಸ್ತೆ ಅನ್ನೋದು ಗೊತ್ತಿಲ್ಲ, ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕಂತ. ಹಂಗಾಗಿ ಸಿಕ್ಕಿದ ರಸ್ತೆಯಲ್ಲೆಲ್ಲ ನುಗ್ತಾ ಇದೀವಿ. ಹೋದಲ್ಲೆಲ್ಲ ಏನಾದ್ರು ಒಂದೊಂದು ಸಿಗ್ತಾ ಇದಾವೆ. ಇಲ್ಲಿ ನೋಡಿ, ಇಲ್ಲಿ ಫಿರಂಗಿ, ಇಲ್ಲಿ ನೋಡಿ, ಇಲ್ಲೇನೋ ಇದೆ. ಓದರ್ ಕ್ಯಾ ಹೇ ವಿಲ್ಲಾ. ಹಾ, ಹೌದೌದು, ಇದೇ ಕಣ BSNL ಆಫೀಸ್ ಅಂತ ಅವಾಗ ಹೋದ್ವಲ್ಲ ಅದೇ. ಇಲ್ಲಿ ಇನ್ನೊಂದು ರಸ್ತೆ ಹೋಗಿದೆ. ಇಲ್ಲಿ ನೆಲ್ಲಿಕಾಯಿ ಬಸವಣ್ಣ ದೇವಸ್ಥಾನ, ಆಮೇಲೆ ಪಲಾರ್ ನದಿ, ಕುದುರೆ ಮೆಟ್ಲು ಅಂತೆಲ್ಲ ಇದಾವೆ. ನೋಡೋಣ ಬನ್ನಿ ಏನೇನಿದೆ ನೋಡೋಣಂತೆ. ಮೆಟ್ಲುಗಳು ಹೋಗಿದಾವೆ. ಫಸ್ಟ್ ಟೈಮ್ ಮೆಟ್ಲು ಹತ್ತ ಬದಲು ಕೆಳಗಿಳಿತಾ ಇದೀವಿ. ಇಲ್ಲಿ ನೋಡಿ, ಇಲ್ಲಿ ಹಳ್ಳಿಲು ದಿನ ಜನ ನೋಡಿ ಅದಕ್ಕೇನು ಅಭ್ಯಾಸ ಆಗಿ. ಓಕೆ ಗಾಯ್ಸ್, ಫೈನಲಿ ಯಾವ್ದೋ ಒಂದ್ ಜಾಗಕ್ಕೆ ಬಂದ್ವಿ. ಅಲ್ಲಿ ಹೋದ್ರೆ ಪಾಲಾರ್ ನದಿ ಉಗಮ ಸ್ಥಾನಕ್ಕೆ ಹೋಗ್ಬೋದು. ಬನ್ನಿ ನೋಡೋಣ ಅಲ್ಲಿ ಹೋಗಕ್ಕಾಗುತ್ತಂತ. ಇದು ಭಾರಿ ಆಳವಾದಂತಹ ಒಂದು ಹೆದರಿಕೆ ಆಗ್ತಿದೆ ನೋಡ್ದಂಗು. ಇದು ಪಾಲಾರ್ ನದಿ ಉಗಮ ಸ್ಥಾನ ಅಂತೆ. ಒಳಗಡೆ ಯಾವ್ದೋ ದೇವ್ರಿದೆ, ಒಂದು ಲಿಂಗ ಇದೆ, ಪೂಜೆ ಕೂಡ ಆಗಿದೆ, ಹೂವೆಲ್ಲ ಹಾಕಿದ್ದಾರೆ. ಆಮೇಲೆ ಇಲ್ಲಿ ನೋಡ್ಬೋದು ನೋಡಿ. ಬಟ್ ಅಲ್ಲಿವರೆಗೆ ಕಾಯಿನ್ ಹಿಂಗ್ ಹೋಯ್ತು, ಹಿಂಗಿಂದ ಎಸ್ತಿರ್ತಾರೆ. ಓಕೆ, ಇದು ಪಾಲಾರ್ ನದಿಯ ಉಗಮ ಸ್ಥಾನ ಫ್ರೆಂಡ್ಸ್. ಇದು ಪಾಲಾರ್ ನದಿ ಅನ್ನೋದಿದೆಲ್ಲ ಅದು ಹುಟ್ಟಿ ಭೂಮಿ ಒಳಗಿಂದ ಹರಿಯುತ್ತಂತೆ. ಇಲ್ಲಿ ಕಾಣ್ತಿದೆ ಅಲ್ಲ ಪಾಲಾರ್ ನದಿ ಉಗಮ ಸ್ಥಾನ. ಇದು ಕರ್ನಾಟಕ, ಆಂಧ್ರ ಹಾಗೆ ತಮಿಳುನಾಡಿನಲ್ಲಿ ಹರಿದು ಚೆನ್ನೈಯಲ್ಲಿ ಏನದು ಬಂಗಾಳ ಕೊಲ್ಲಿ ಸೇರುತ್ತೆ ಅಂತ ಇದೆ. ಆಯ್ತಾ. ಈ ಪಾಲಾರ್ ನದಿ ಕರ್ನಾಟಕದಲ್ಲಿ 93 ಕಿಲೋಮೀಟರ್ ದೂರ ಹರಿಯುತ್ತೆ. ಆಂಧ್ರದಲ್ಲಿ 33, ಹಾಗೆ ತಮಿಳುನಾಡಲ್ಲಿ 222 ಹತ್ತತ್ರ ಅಷ್ಟು ದೂರ ಹರಿಯುತ್ತೆ ಅಂತ ಉಂಟು. ಪಾಲಾರ್ ನದಿಯ ಉಗಮ ಸ್ಥಾನ ದಾಟಿ ಮತ್ತೆ ಮುಂದೆ ನಡೀತಾ ಹೋದ್ರೆ ಇಲ್ಲಿ ಮತ್ತೊಂದು ಯಾವ್ದೋ ಜಾಗಕ್ಕೆ ಹಿಂಗೆ ಹೋಗ್ತಾ ಇದ್ದೀವಿ. ನೋಡ್ಬೋದು ವ್ಯೂ ಹೆಂಗ್ ಕಾಣುತ್ತಂತ. ಇಲ್ಲಿ ನೋಡೋದಾದ್ರೆ ನಂದಿ ದೇವಸ್ಥಾನ ಇದೆ. ಇದು ನಲ್ಲಿಕಾಯಿ ನಂದಿ ಅಂತ ಕರೀತಾರೆ. ಅಂಡ್ ಇದು 6 ಅಡಿ ಅಗಲವಾಗಿರುವಂತ ನಂದಿ ಆಗಿದೆ. ಆಯ್ತಾ, ನೋಡ್ಬೋದು, ಕಾಣ್ತಾ ಇದೆಯಲ್ಲ. ಇದು 11ನೇ ಶತಮಾನದಲ್ಲಿ ಚೋಳ ದೊರೆಗಳು ನಿರ್ಮಿಸಿರೋದು ಅಂತ ಇದೆ. ಓಕೆನಾ. ಅಂಡ್ ನಂದಿ ದೇವಸ್ಥಾನದ ಪಕ್ಕದಲ್ಲೇ ಹಿಂಗ್ ನೋಡಿದ್ರೆ ಇಲ್ಲಿ ಬ್ರಹ್ಮಾಶ್ರಮ ಇದೆ. ನೋಡ್ಬೋದು, ಬ್ರಹ್ಮಾಶ್ರಮ ಇದು ನೈಸರ್ಗಿಕವಾಗಿ ಕ್ರಿಯೇಟ್ ಆಗಿರುವಂತ ಒಂದು ಗುಹೆ ಆಗಿದೆ. ಓಕೆ ಗೈಸ್, ಬನ್ನಿ ಹೋಗೋಣ, ಹೆಂಗಿದೆ ನೋಡೋಣಂತೆ. ಒಳಗಡೆ ಓಂ ನಮಃ ಶಿವಾಯ ಅಂತ ಬರ್ದಿದೆ. ಹೌದು, ಫುಲ್ ಕತ್ಲೆ ಕಾಣ್ತಿದೆ. ಪಾದರಕ್ಷೆಗಳನ್ನು ಇಲ್ಲ ಬಿಡಿ. ಬನ್ನಿ ಹೋಗೋಣ. ಫುಲ್ ಕತ್ಲೆ ಇದೆ ಗುರು, ಹೋಗಕ್ಕೆ ಆಗ್ತಿದೆ. ಹೋಗ್ಲೇಬೇಕಾ? ಇಲ್ಲಿ ಯಾವನ ಇಲ್ಲೂ ಬಂದು ಬರ್ದಿಟ್ಟೋಗಿದ್ದಾನಲ್ಲ ಲೇಟ್ ಹಾಕಿ. ಒಂಥರ ಹೆದರಿಕೆ ಆಗ್ತಿದೆ. ಅಲ್ಲಿ ಕಿಟಕಿ ಇದೆ. ಗೋಡೆ ಒಬ್ಬ ಕಲ್ಲು ನೋಡಿ ಇಲ್ಲಿ ಬಂದು ನಿಂತಿರೋ. ಓಕೆನಾ. ಬಟ್ ತಣ್ಣಗಿದೆ ನೋಡಿ. ಇಲ್ಲೊಂದು ರೂಮ್ ಇದೆ, ನೋಡೋಣ. ಇಲ್ಲೂ ಒಂದು ರೂಮ್ ಇದೆ ಗುರು. ಏನು ಇಲ್ಲ ಇಲ್ಲಿ. ಓಕೆ, ಹೆದರಿಕೆ ಇಲ್ಲ. ಬನ್ನಿ ನೋಡೋಣ. ಅಲ್ಲೇನಿಲ್ಲ, ಖಾಲಿ. ಬನ್ನಿ ಹಾಗಾದ್ರೆ ಹೊರಗಡೆ ಹೋಗೋಣ. ಬನ್ನಿ ಹೋಗೋಣ ಗೈಸ್. ಇಷ್ಟೊತ್ತು ಅಲ್ಲಿ ಇಲ್ಲಿ ಸುತ್ತಾಡಿದ್ವಿ. ನೋಡೋಣ ಇಲ್ಲಿ ಹೋಗೋಣ. ಅವಾಗಿಂದ ಒಂದ್ ಕಡೆ ಸುತ್ತದಂಗು ಹೊಸದೇನಾದ್ರೂ ಸಿಗ್ತಾ ಇದೆ. ಅಂಡ್ ಅಲ್ಲಷ್ಟು ಜಾಗದಲ್ಲಿ ಮೋಡ ಇದೆ, ಹಂಗಾಗಿ ತೋಟ ನಡಿ, ಕಾಡು ಕಣಲೆ ಕಾಡು. ಓಕೆ ಗೈಸ್, ಬನ್ನಿ ಮುಂದೆ ಹೋಗೋಣ.
ಏನಂದ್ರೆ ಹೋದಲ್ಲೆಲ್ಲ ಏನಾದ್ರು ಹೊಸ ಹೊಸವು ಸಿಗ್ತವೆ, ಅದ್ರ ಮಧ್ಯೆ ಈ ತರ ಕೆತ್ತನೆಗಳು ಸಿಗ್ತವೆ. ನಾಯಿ ನನ್ನ ಮಕ್ಕಳು ಬಂದ್ಕೊಂಡು ಇಲ್ಲಿ ಬರ್ಸಾಯ್ತಾವ. ಅದು ಬರ್ದಿರೋ ಡೇಟ್ ಬೇರೆ ಹಾಕ್ಸೋಗಿದ್ದಾರೆ. ರಕ್ತದಿಂದ ಬರ್ದ್ರೆ ಸತ್ತೋಗ್ತಾವ. ಏಯ್ 6ನೇ ತಿಂಗಳಲ್ಲಿ ಬರ್ದಿರೋದು, ಜೂನ್ ತಿಂಗಳಲ್ಲಿ. A few moments later. ಮೊಬೈಲ್ ನಿಮ್ಮ ಹತ್ರ ಇದೆ ಸರ್, ಮೊಬೈಲ್ ಕೊಡಿ. ಅಲ್ಲ ಸರ್, ಆಫ್ ಮಾಡಿ ಸರ್, ಆಯ್ತು ಸರ್, ಆಫ್ ಮಾಡ್ತೀನಿ. ಆಫ್ ಮಾಡಿದೆ ಸರ್, ಆಫ್ ಮಾಡಿದೆ ಸರ್. ನಾನು ಎಡಿಟ್ ಮಾಡ್ತೀನಿ, ಸರಿ ಮಾಡ್ತೀನಿ ಸರ್. ಡಿಲೀಟ್ ಮಾಡ ಮಗ. ಆ್ಯಂಡ್ ಓಕೆ, ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಆಲ್ ಅಂತ ಸೆಟ್ ಮಾಡಿ. ಇದರಿಂದ ನಾವು ಎಲ್ಲ ವಿಡಿಯೋ ಬೇಗ ಬಂದು ತಲುಪುತ್ತೆ. ಆ್ಯಂಡ್ ಈ ವಿಡಿಯೋಕ್ಕೆ ನೀವೇನೋ ಲೈಕ್ ಮಾಡಿಲ್ಲ ಅಂದರೆ ಈಗನೇ ಲೈಕ್ ಮಾಡಿ. ನಾನು ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ. ಆ್ಯಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ.